ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸೆಟ್ಟಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಈ ಸೆಟ್ಟಿಂಗ್ಸು ತುಂಬಾ ಹೆಲ್ಪ್ ಆಗುತ್ತೆ. ನ್ಯೂ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಾ ಅವರಿಗಂತೂ ಖಂಡಿತ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ, ಓಕೆನಾ? ಯಾಕೆ ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತಂದರೆ, ನನಗೆ ಏನು ಹೇಳ್ತಾ ಇದ್ದೀನಿ, ಈ ಸೆಟ್ಟಿಂಗ್ಸು ಒಂದು ವಿಡಿಯೋಗೆ ಸೀಮಿತ ಅಲ್ಲ, ಇಡೀ ನಿಮ್ಮ ಚಾನಲ್ನ ಒಂದು ಯೂಟ್ಯೂಬ್ ಆಲ್ಗರಿದಮ್ ಏನಿದೆ ಅದಕ್ಕೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಈ ಸೆಟ್ಟಿಂಗ್ಸ್ ಮಾಡುತ್ತೆ. ಹಾಗಾಗಿ ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂ ಯೂಟ್ಯೂಬರ್ಸ್ ಆಗಿರೋ ನಮಗೆ ವ್ಯೂಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಸಬ್ಸ್ಕ್ರೈಬರ್ಸ್ನ ಗ್ರ್ಯಾಬ್ ಮಾಡ್ಕೊಳ್ಬೇಕು, ಹಾಗೆಯೇ ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಚಾನಲ್ನ ಯೂಟ್ಯೂಬ್ ಸಜೆಸ್ಟ್ ಮಾಡಬೇಕು. ಅದಕ್ಕೆ ಅದು ಅರ್ಥ ಆಗಬೇಕು, ನಮ್ಮ ಚಾನಲ್ ಯಾವ ಟಾಪಿಕ್ಕಿಗೆ ರಿಲೇಟ್ ಆಗಿದೆ ಅದೆಲ್ಲ ಅರ್ಥ ಆಗಬೇಕು. ಆದಾಗ ಮಾತ್ರನೇ ಅದು ಸಜೆಸ್ಟ್ ಮಾಡೋದಕ್ಕೆ ಆಗೋದು. ಹಾಗಾಗಿ ಈ ಸೆಟ್ಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಲ್ಲರೂ ಹೇಳ್ತಾ ಇರ್ತಾರೆ ಕೀವರ್ಡ್ಸ್ ಆ್ಯಡ್ ಮಾಡಿ, ಕೀವರ್ಡ್ಸ್ ಆ್ಯಡ್ ಮಾಡಿ ಅಂತ. ಎಲ್ಲಿಗೆ ಕೀವರ್ಡ್ಸ್ ಆ್ಯಡ್ ಮಾಡಬೇಕು, ಯಾವ ಥರ ಕೀವರ್ಡ್ಸ್ ಆ್ಯಡ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ, ಆಗಲೇ ನಿಮಗೆ ಅರ್ಥ ಆಗೋದು. ಹಾಗೆಯೇ ನಿಮ್ಮ ಸೆಟ್ಟಿಂಗ್ಸ್ನ ಕೂಡ ಈ ಥರ ಆನ್ ಮಾಡ್ಕೊಳ್ಳಿ, ಓಕೆನಾ? ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಹಾಕ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ, ಹಾಗಾಗಿ ಲೈಕ್ ಮಾಡಿ, ಓಕೆನಾ? ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ, ಓಕೆನಾ? ಬನ್ನಿ ಶುರು ಮಾಡೋಣ. ಸೊ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಸರ್ಚ್ ಬಾಕ್ಸಲ್ಲಿ studio.youtube.com ಅಂತ ಸರ್ಚ್ ಮಾಡಿ. ಈ ಥರ ಸರ್ಚ್ ಮಾಡಿದ್ದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಕಾಣಿಸುತ್ತೆ. ನೀವು ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು. ರೈಟ್ ಸೈಡಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ಸಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಚಾನಲ್ ಅಂತ. ಒಂದು ನಿಮಿಷ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಚಾನಲ್ ಅಂತ ಸೆಕೆಂಡ್ ಆಪ್ಷನ್ ಕಾಣಿಸುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ, ಈಗ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಈ ಥರ ಓಪನ್ ಆಗುತ್ತೆ. ಸೊ ಈ ಸೆಟ್ಟಿಂಗ್ಸಲ್ಲಿ ನೀವು ಕಂಟ್ರಿ ಆಫ್ ರೆಸಿಡೆನ್ಸ್ ಕೇಳುತ್ತೆ. ಇಲ್ಲಿ ನೀವು ಯಾವ ದೇಶದಲ್ಲಿ ವಾಸ ಇದ್ದೀರಾ ಅಂತ ನೀವು ಇಂಡಿಯಾನೇ ಕೊಡಬೇಕಾಗುತ್ತೆ. ನೆಕ್ಸ್ಟು ಕೆಳಗಡೆ ಕೀವರ್ಡ್ಸ್ ಕೇಳುತ್ತೆ. ಇಲ್ಲಿ ನೀವು ಕೀವರ್ಡ್ಸ್ನ ಆ್ಯಡ್ ಮಾಡಬೇಕು. ಯಾವ್ಯಾವ ಥರ ಕೀವರ್ಡ್ಸ್ ಆ್ಯಡ್ ಮಾಡ್ತೀರಾ ಅಂತ ಅಂದರೆ, ನಿಮ್ಮ ಚಾನಲಲ್ಲಿ ಏನು ವೀಡಿಯೋಸ್ ಹಾಕ್ತೀರಾ ಆ ವಿಡಿಯೋನ ಜನ ಏನಂತ ಸರ್ಚ್ ಮಾಡ್ತಾರೆ ಆ ಥರ ಥಿಂಕ್ ಮಾಡಿಕೊಂಡು ನೀವು ಆಡಿಯನ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು. ಈ ಥರ ವೀಡಿಯೋಗೆ ನಾನು ಏನಂತ ಸರ್ಚ್ ಮಾಡ್ತಿದ್ದೆ, ಆ ಥರ ಅಂದರೆ ಪೂರ್ತಿ ಚಾನಲ್ಗೆ ಕೀವರ್ಡ್ಸ್ನ ಆ್ಯಡ್ ಮಾಡ್ಕೊತ ಹೋಗಬೇಕಾಗುತ್ತೆ. ನಾನಿವಾಗ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಹಾಕೋದ್ರಿಂದ ಯೂಟ್ಯೂಬ್ ಟಿಪ್ಸು, ಯೂಟ್ಯೂಬ್ ಟ್ರಿಕ್ಸು, ಚಾನಲ್ ಗ್ರೋಯಿಂಗ್ ಐಡಿಯಾ, ಈ ಥರ ಕೀವರ್ಡ್ಸ್ನ ಹಾಕಿದ್ದೀನಿ. ನಿಮ್ಮ ಚಾನಲ್ಲು ಯಾವ ಕೆಟಗರಿಗೆ ಸೇರುತ್ತೆ ಅದ್ರ ಮೇಲೆ ನೀವು ಕೀವರ್ಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಚಾನಲ್ ನೇಮನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇನ್ನೊಂದು ಕೀವರ್ಡ್ನ ನಿಮಗೆ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ, ಟೆಕ್ ಇನ್ ಕನ್ನಡ ಅಂತೇಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ಕೀವರ್ಡ್ಸ್ನ ನಿಮ್ಮ ಚಾನಲ್ಗೆ ಏನಂತ ಸರ್ಚ್ ಮಾಡ್ತಾರೆ ಅದ್ರ ಮೇಲೆ ನೀವು ಹಾಕ್ಕೊಳ್ಬೇಕಾಗುತ್ತೆ. ಕೀವರ್ಡ್ಸ್ನ ಹಾಕಿದ್ದಾದಮೇಲೆ ನೆಕ್ಸ್ಟು ಕೆಳಗಡೆ ಸೇವ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಆ ಸೆಟ್ಟಿಂಗ್ ಸೇವ್ ಆಗಿದೆ. ನೆಕ್ಸ್ಟು ಥರ್ಡ್ ಆಪ್ಷನ್ನು ಅಪ್ಲೋಡ್ ಡಿಫಾಲ್ಟ್ ಅಂತ ಕಾಣಿಸ್ತಿದೆಯಲ್ಲ, ಅದಕ್ಕೆ ಹೋಗ್ಬಿಟ್ಟು ಬೇಸಿಕ್ ಇನ್ಫೋ ಅಂತ ಇರುತ್ತೆ. ಆ ಸೆಟ್ಟಿಂಗ್ಸಲ್ಲಿ ನಿಮ್ಮ ಚಾನಲ್ದು ಟೈಟಲು ಅಂದರೆ ಫುಲ್ ಚಾನಲ್ಗೆ ಟೈಟಲ್ ಕೊಡಬೇಕಾಗುತ್ತೆ. ನಾನಿಲ್ಲಿ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಕೊಟ್ಟಿದ್ದೀನಿ, ಚಾನಲ್ ಗ್ರೋಯಿಂಗ್ ಐಡಿಯಾ ಅಂತ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲೂ ಅದನ್ನೇ ಕಾಪಿ ಮಾಡಿಬಿಟ್ಟು ಹಾಕಿದ್ದೀನಿ. ಮತ್ತು ನಿಮ್ಮ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಹಾಕ್ತೀರಾ ಅದ್ರ ಬಗ್ಗೆ ಬರ್ಕೊಳೋದಿದ್ರೆ ಬರ್ಕೋಬೋದು. ಒಂದು 4-5 ಹ್ಯಾಶ್ಟ್ಯಾಗ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ದೇನಾದರೂ ಲಿಂಕ್ಸ್ ಇದ್ದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ವಿಸಿಬಿಲಿಟಿ ಇಲ್ಲಿ ಪಬ್ಲಿಕ್ ಕೊಡಬೇಡಿ, ಅನ್ಲಿಸ್ಟೆಡೇ ಇರಲಿ. ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಪಬ್ಲಿಕ್ಕಿಗೆ ಚೇಂಜ್ ಮಾಡ್ಕೊಳ್ಳಿ, ಓಕೆನಾ? ಟ್ಯಾಕ್ಸು ಕೂಡ ಇಲ್ಲಿ ಕೀವರ್ಡ್ಸ್ನ ಆ್ಯಡ್ ಮಾಡಿದ್ರಲ್ಲ ಆ ಥರ ಟ್ಯಾಕ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇದರಲ್ಲೂ ಕೂಡ ನಿಮ್ಮ ಚಾನಲ್ನ
ಚಾನಲ್ ನೇಮ್ನ ಹಾಕಬೇಕು. ಯಾಕೆ ಅಂತಂದರೆ ನಿಮ್ಮ ಚಾನಲ್ಲು ರ್ಯಾಂಕಿಂಗಲ್ಲಿ ಬರುತ್ತೆ. ಅಂದರೆ ನಿಮ್ಮ ನೇಮ್ ಸರ್ಚ್ ಮಾಡಿದ ತಕ್ಷಣ ನಿಮ್ಮದು ಸಜೆಸ್ಟ್ ಆಗುತ್ತೆ. ಹಾಗೆಯೇ ಇಲ್ಲೂ ಕೂಡ ಒಳ್ಳೊಳ್ಳೆ ಟ್ಯಾಗ್ಸ್ನ ಹಾಕಬೇಕಾಗುತ್ತೆ. ನಿಮ್ಮ ಸರ್ಚಬಲ್ ಟ್ಯಾಗ್ಸ್ನ ಇಲ್ಲಿ ಹಾಕಬೇಕು. ಟ್ಯಾಗ್ಸ್ನ ಹಾಕಿದ್ದಾದಮೇಲೆ ನೆಕ್ಸ್ಟು ಅದನ್ನು ಕೂಡ ಸೇವ್ ಮಾಡಿಕೊಳ್ಬೇಕು. ಓಕೆನಾ? ಸೇವ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಇದು ಬ್ಯಾಕ್ ಹೋಗಿದ್ದೀನಿ. ನೆಕ್ಸ್ಟು ಅಪ್ಲೋಡ್ ಡಿಫಾಲ್ಟಿಗೆ ಬಂದು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇದೆಯಲ್ಲ ಅದಕ್ಕೆ ಬನ್ನಿ. ಓಕೆನಾ? ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ನೋಡಿ, ಇವಾಗ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಲೈಸೆನ್ಸ್ ಅದು ಅವರೇ ಕೊಟ್ಟಿರ್ತಾರೆ. ನೆಕ್ಸ್ಟು ಕೆಟಗರಿ ಇದೆಯಲ್ಲ, ನಿಮ್ಮ ಚಾನಲ್ ಯಾವ ಕೆಟಗರಿಗೆ ಸೇರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಲ್ಯಾಂಗ್ವೇಜು, ನಮ್ಮ ವಿಡಿಯೋ ಲ್ಯಾಂಗ್ವೇಜ್ ನೀವು ಯಾವುದ್ರಲ್ಲಿ ಮಾಡ್ತೀರಾ, ಕನ್ನಡದಲ್ಲಿ ಮಾಡ್ತೀರಲ್ಲ ಕನ್ನಡನೇ ಕೊಡಿ. ಇಲ್ಲಿ ಹಿಂದಿ ಇಂಗ್ಲೀಷ್ ಎಲ್ಲ ಕೊಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅವರಿಗೆ ಅದು ಸಜೆಸ್ಟ್ ಆದ್ರೂ ಕೂಡ ಅವರು ನೋಡೋದಿಲ್ಲ. ಹಾಗಾಗಿ ನಿಮ್ಮದು CTR ಕಡಿಮೆ ಬರುತ್ತೆ, ಕ್ಲಿಕ್ ಥ್ರೋ ರೇಟು. ಹಾಗಾಗಿ ಇಲ್ಲಿ ಕನ್ನಡನೇ ಕೊಡಿ. ಓಕೆನಾ? ನೆಕ್ಸ್ಟು ಇಲ್ಲಿ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜು ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಹಾಕೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೂ ಕೂಡ ಕೆಳಗಡೆ ಸೇವ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಬೇಕಾಗಿರುತ್ತೆ. ಇದಿಷ್ಟನ್ನು ಕೂಡ ಇವತ್ತು ನಾನು ಹೇಳಬೇಕು ಅಂತಿದ್ದಂತಹ ಸೆಟ್ಟಿಂಗ್ಸು ಇವು ತುಂಬ ಇಂಪಾರ್ಟೆಂಟು. ಈ ಸೆಟ್ಟಿಂಗ್ಸಿಂದನೇ ನಾನು ಹೇಳ್ತೀನಲ್ಲ, ನಿಮ್ಮ ವಿಡಿಯೋ ರ್ಯಾಂಕಿಂಗಲ್ಲಿ ಬರೋ ಅಂಥದ್ದು ತುಂಬ ಚೆನ್ನಾಗಿ ಸಜೆಸ್ಟ್ ಆಗುತ್ತೆ ವ್ಯೂವರ್ಸ್ಗೆ. ಸೊ ಈ ಸೆಟ್ಟಿಂಗ್ಸನ್ನ ಆನ್ ಮಾಡ್ಕೊಳ್ಳೋದನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ. ನಾನು ಬೇರೆಯವ್ರ ಥರ ಒಂದು ತಿಂಗಳಲ್ಲಿ ಆಗಿಬಿಡುತ್ತೆ 1000 ವ್ಯೂಸ್ ಅಥವಾ ಒಂದು ವಾರದಲ್ಲೇ ಆಗುತ್ತೆ ಅಂತ ಬೋಗಸ್ ಎಲ್ಲ ಹೇಳೋದಿಲ್ಲ. ಬಟ್ ನಿಮ್ಮದು ಮುಂಚೆ ಏನಿರುತ್ತೆ ವ್ಯೂಸು ಖಂಡಿತ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ಮೇಲೆ ಇನ್ಕ್ರೀಸ್ ಆಗೇ ಆಗುತ್ತೆ. ಯಾಕೆ ಅಂತಂದರೆ ಯೂಟ್ಯೂಬ್ ಆಲ್ಗರಿದಮ್ಗೆ ನಿಮ್ಮ ವಿಡಿಯೋ ಬಗ್ಗೆ ಗೊತ್ತಾಗಿರುತ್ತೆ. ಓಕೆನಾ? ಇದನ್ನು ಆನ್ ಮಾಡಿದ್ದಾದಮೇಲೆ ಕಂಟಿನ್ಯೂಯಸ್ ಆಗಿ ನೀವು 1 ಮಂತ್ ಟು 2 ಮಂತು ಕಂಟಿನ್ಯೂಯಸ್ಸು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ವೀಡಿಯೋಸ್ ಹಾಕಿ ನೋಡಿ, ಖಂಡಿತ ನಿಮ್ಮ ವ್ಯೂಸು ಇನ್ಕ್ರೀಸ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.